ಅಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೈಸ್ ಟೋಲ್ ಕಟ್ಟಬೇಡಿ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೈಸ್ ಯೋಜನೆಗೆ 30 ವರ್ಷಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು, ಇನ್ನೂ ಕೂಡ 10 ವರ್ಷ ಅವಧಿ ಬಾಕಿ ಇದೆ. ನೈಸ್ ಟೋಲ್ ವಿಚಾರವಾಗಿ ಏನು ಜಟಾಪಟಿ ನಡೀತಾ ಇದೆ. ಎಚ್ಡಿಕೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು, ಸಾರ್ವಜನಿಕರು ಟೋಲ್ ಅನ್ನ ಕಟ್ಟಬೇಡಿ ಅಂತ. ಆ ಒಂದು ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೈಸ್ ಯೋಜನೆ ಏನಿದೆ ಇದು 30 ವರ್ಷಕ್ಕೆ ನಾವು ಅನುಮತಿಯನ್ನ ಕೊಡಲಾಗಿರೋದು, ಇನ್ನೂ 10 ವರ್ಷ ಅವಧಿ ಬಾಕಿ ಇದೆ. ಟೋಲ್ ನಿಲ್ಲಿಸಿ ಅಂತ ನಾವು ಅವರಿಗೆ ಹೇಳಕ್ಕಾಗಲ್ಲ, ಕಾನೂನು ಹೋರಾಟವೇ ಇದಕ್ಕೆ ಪರಿಹಾರ ಅಂತ ಸಚಿವರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಹೈಕೋರ್ಟ್ ಕೂಡ ನೈಸ್ ಏನು BMIC ಇದೆ, ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್, ಈ ಯೋಜನೆ ರಾಜ್ಯದ ಅತಿದೊಡ್ಡ ಹಗರಣ ಅಂತ ಕರೆದಿತ್ತು. ಇನ್ನು ನೈಸ್ ಸಂಸ್ಥೆಯ ಫ್ರೇಮ್ವರ್ಕ್ ವರ್ಕ್ನ ಒಪ್ಪಂದದ ಉಲ್ಲಂಘನೆ ಆಗಿತ್ತು, ಭೂಮಿ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಸೊ ಎಚ್ಡಿಕೆ ಅವರು ಕೂಡ ಅದಕ್ಕೆ ಸಾರ್ವಜನಿಕರು ಅಲ್ಲಿ ಟೋಲ್ ಅನ್ನ ಕಟ್ಟಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ವಿಚಾರವಾಗಿ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. PPP ಮಾಡೆಲ್ನಲ್ಲಿ ಅವರು ಅದನ್ನು ಮಾಡಿದ್ದಾರೆ. 30 ವರ್ಷಕ್ಕೆ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಭಾಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್ದು. ಟೋಲ್ಗೆ ಕಡಿವಾಣ ಹಾಕೋಕ್ಕಾಗಲ್ಲ ಸರ್? ನಮ್ಮಿಂದಿಲ್ಲ, ನಾವು ಏನು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಕೊಟ್ಟದ್ದು 30 ವರ್ಷ ಅವ್ರಿಗೆ. PPP ಮಾಡಲ್ ಇದೆ ಅದು. ಸೊ ಏನು ಮಾಡ್ಲಿಕ್ಕೆ ಬರಲ್ಲ. ಬೇಕಾಬಿಟ್ಟಿ ಏರಿಕೆ ಮಾಡ್ತಾರಲ್ಲ? ಇಲ್ಲ, ಅದೇ ಹೇಳಿದಿಲ್ಲ, ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರಿಗೆ ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡೋಕ್ಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಿದ್ರು ಕೋರ್ಟು ಹೋರಾಟಗಾರರ ಮಧ್ಯ ಇರುತ್ತೆ. ಅದು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದರೆ ನಾವು ಸಾಕಷ್ಟು ಕೋರ್ಟ್ನಲ್ಲಿ ವಾದ ಮಾಡಿದ್ರು ನಮ್ಮ ವಿರೋಧವಾಗಿ ಜಜ್ಮೆಂಟ್ ಬಂದಿದೆ. ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ. PPP ಮಾಡೆಲ್ನಲ್ಲಿ ಅವರು ಅದನ್ನು ಮಾಡಿದ್ದಾರೆ. 30 ವರ್ಷಕ್ಕೆ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಭಾಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್ದು. ಟೋಲ್ಗೆ ಕಡಿವಾಣ ಹಾಕೋಕ್ಕಾಗಲ್ಲ ಸರ್? ನಮ್ಮಿಂದಿಲ್ಲ, ನಾವು ಏನು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಕೊಟ್ಟದ್ದು 30 ವರ್ಷ ಅವ್ರಿಗೆ. PPP ಮಾಡಲ್ ಇದೆ ಅದು. ಸೊ ಏನು ಮಾಡ್ಲಿಕ್ಕೆ ಬರಲ್ಲ. ಬೇಕಾಬಿಟ್ಟಿ ಏರಿಕೆ ಮಾಡ್ತಾರಲ್ಲ? ಇಲ್ಲ, ಅದೇ ಹೇಳಿದಿಲ್ಲ, ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರಿಗೆ ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡೋಕ್ಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಿದ್ರು ಕೋರ್ಟು ಹೋರಾಟಗಾರರ ಮಧ್ಯ ಇರುತ್ತೆ. ಅದು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದರೆ ನಾವು ಸಾಕಷ್ಟು ಕೋರ್ಟ್ನಲ್ಲಿ ವಾದ ಮಾಡಿದ್ರು ನಮ್ಮ ವಿರೋಧವಾಗಿ ಜಜ್ಮೆಂಟ್ ಬಂದಿದೆ.